ರೂಲ್ಸ್ ಬ್ರೇಕ್ ಮಾಡಿ ಪವನ್ ಕಲ್ಯಾಣ್ ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡಿದ್ದಾರೆ. ನಾಳೆ ಹರಿಹರ ವೀರಮಲ್ಲು ಸಿನಿಮಾದ ಗ್ರ್ಯಾಂಡ್ ರಿಲೀಸ್ ಇದೆ. ಆಂಧ್ರ ತೆಲಂಗಾಣ ಸೇರಿ ಬೆಂಗಳೂರಿನಲ್ಲೂ ಪ್ರೀಮಿಯರ್ ಶೋ ಇತ್ತು. ಇವತ್ತು ಬೆಂಗಳೂರಿನ ಸಂಧ್ಯಾ ಥಿಯೇಟರ್ನಲ್ಲಿ ಪ್ರೀಮಿಯರ್ ಶೋ ಇತ್ತು, ಸೆಲೆಬ್ರೇಷನ್ ಇತ್ತು. ಡಿಜೆ ಸೌಂಡ್ ಸಿಸ್ಟಮ್ ಹಾಕಬೇಡಿ ಅಂತ ಪೊಲೀಸರು ಹೇಳಿದರು. ತೆಲುಗು ಸಿನಿಮಾಗೆ ಡಿಜೆ ಸಂಭ್ರಮ ಆಗಿದೆ. ಜಾಲತಾಣದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕನ್ನಡದಲ್ಲಿ ಪೋಸ್ಟರ್ ಹಾಕಿಲ್ಲ ಅಂತ ಗಲಾಟೆ ಮಾಡಿದ್ರಂತೆ ಹೋರಾಟಗಾರರು. ನಮ್ಮ ಬೆಂಗಳೂರಲ್ಲಾಗಿದ್ದೀವಿ. ಕನ್ನಡ ಸಿನಿಮಾಗಳಿಗೆ ಡಿಜೆ ಹಾಕೋದಿಲ್ಲ, ಕನ್ನಡ ಸಿನಿಮಾಗಳಿಗೆ ಈ ಥರದ ಸೆಲೆಬ್ರೇಷನ್ ಇರೋದಿಲ್ಲ, ತೆಲುಗು ಸಿನಿಮಾಗೆ ಈ ಥರದ ಸೆಲೆಬ್ರೇಷನ್. ಅಡ್ಕಳ್ಳಿ ಪವನ್ ಕಲ್ಯಾಣ್ ಫ್ಯಾನ್ಸ್ ಇರ್ತಾರೆ, ಆ ಫ್ಯಾನ್ಸ್ ಮಾಡ್ಕೊತಾರೆ. ಆದರೆ ಪೊಲೀಸರು ಪರ್ಮಿಷನ್ನೇ ಕೊಟ್ಟಿರಲಿಲ್ಲ. ನೋಡಿ, ಜನ ನೋಡಿ, ಸಂಧ್ಯಾ ಥಿಯೇಟರ್ನಲ್ಲಿ ಇವತ್ತು ಪ್ರೀಮಿಯರ್ ಶೋ ಇತ್ತು. ಹರಿಹರ ವೀರಮಲ್ಲು ಈ ಸಿನಿಮಾದ ರಿಲೀಸ್, ಇದಕ್ಕೆ ಸಂಭ್ರಮಾಚರಣೆ. ಪವನ್ ಕಲ್ಯಾಣ್ ಫ್ಯಾನ್ಸ್ ಇರೋದ್ರಲ್ಲಿ ತಪ್ಪಿಲ್ಲ. ಎಂಥವ್ರು ಬೇಕಾದರೂ ಫ್ಯಾನ್ಸ್ ಇರ್ಬೋದು. ಇದು ನಮ್ಮ ದೇಶ ಭಾರತ, ಯಾರಿಗೆ ಎಲ್ಲಿ ಬೇಕಾದರೂ ಫ್ಯಾನ್ಸ್ ಇರ್ಬೋದು. ಆದರೆ ನಿಯಮ ಅನ್ನೋದಿದೆ, ಕಾನೂನು ಅನ್ನೋದಿದೆ, ಎಲ್ರಿಗೂ ಒಂದೇ. ನೀವು ಪವನ್ ಕಲ್ಯಾಣ್ ಫ್ಯಾನ್ಸ್ ಆಗಿರಿ, ಅಲ್ಲು ಅರ್ಜುನ್ ಫ್ಯಾನ್ಸ್ ಆಗಿರಿ, ವಿಜಯ್ ಫ್ಯಾನ್ಸ್ ಆಗಿರಿ, ಯಾರು ಫ್ಯಾನ್ಸ್ ಬೇಕಾದರೂ ಆಗಿರಿ. ಆದರೆ ಕಾನೂನು ಎಲ್ರಿಗೂ ಒಂದೇ. ಡಿಜೆ ಹಾಕಬೇಡಿ, ಸೆಲೆಬ್ರೇಷನ್ ಮಾಡಬೇಡಿ ಅಂತ ಪೊಲೀಸರು ಹೇಳಿದ ಮೇಲೆ ಸೆಲೆಬ್ರೇಷನ್ ಹೇಗೆ ಮಾಡಿದ್ರಿ ನೀವು? ಡಿಜೆ ಹೇಗೆ ಹಾಕಿದ್ರಿ? ಹಾಗಾದರೆ ಪೊಲೀಸರಿಗೆ ಗೌರವನೇ ಇಲ್ವಾ? ಕಾನೂನಿಗೆ ಗೌರವನೇ ಇಲ್ವಾ? ಜೊತೆಗೆ ಎಲ್ಲ ತೆಲುಗಿನಲ್ಲಿ ಹಾಕ್ಬಿಟ್ಟಿದ್ದಾರೆ. ಪೋಸ್ಟರು ಗೀಸ್ಟರು ಎಲ್ಲ ತೆಲುಗು. ನಮ್ಮಲ್ಲಿ ಶಾಪ್ಗಳ ಮುಂದೆಯೂ ಕೂಡ ಕನ್ನಡದಲ್ಲಿ ಇದೆ. 60-40 ಮಾಡಾಯ್ತು. ಇನ್ನು ಥಿಯೇಟರ್ಗಳಲ್ಲಿ ನೀವು ತೆಲುಗು ಹಾಕೊಂಡ್ಬಿಟ್ರೆ, ತೆಲುಗು ಸಿನಿಮಾ ತೆಲುಗಿನಲ್ಲೇ ಪೋಸ್ಟರ್ಗಳು ಇರ್ತವೆ, ಕನ್ನಡದಲ್ಲೂ ಹಾಕಿ. ಸೊ ಇವತ್ತು ಹೋರಾಟಗಾರರಲ್ಲಿ ಹೋಗಿ ದಾಂಧಲೆ ಮಾಡಿದ್ದಾರೆ, ಪೋಸ್ಟರ್ಗಳನ್ನು ಹರಿದು ಹಾಕಿದ್ದಾರೆ. ಯಾಕೆ ಕನ್ನಡದಲ್ಲಿ ಪೋಸ್ಟರ್ ಹಾಕಿಲ್ಲ ಅಂತ ಗಲಾಟೆ ಮಾಡಿದ್ದಾರೆ ಹೋರಾಟಗಾರರು. ಇನ್ನೊಂದು ಕಡೆಯಿಂದ ರೂಲ್ಸ್ ಬ್ರೇಕ್ ಆಗಿದೆ. ಪವನ್ ಕಲ್ಯಾಣ್ ಫ್ಯಾನ್ಸ್ನಿಂದ ಸಂಭ್ರಮಾಚರಣೆ ಮಾಡಿದ್ದಾರೆ. ಎಂಥ ಜನ ರೀ! ಕನ್ನಡ ಸಿನಿಮಾಗೆ ಇಂಥೊಂದು ಜನ ಬರಲ್ಲ. ಕನ್ನಡ ಸಿನಿಮಾದ ಓಪನಿಂಗೇ ಹೀಗಿರೋದಿಲ್ಲ. ನಮ್ಮಲ್ಲಿ ಇನ್ನೇನು 25ಕ್ಕೆ ರಿಲೀಸ್ ಇದೆ. ಅಂಥ ಸಿನಿಮಾಗಳಿಗೆ, ಕಲಾತ್ಮಕ ಸಿನಿಮಾಗಳಿಗೆ ಅದಕ್ಕೆ ಇಷ್ಟೊಂದು ಆಡಿಯನ್ಸ್ ಬರೋದಿಲ್ಲ. ಇಲ್ಲಿ ತೆಲುಗಿನ ಆಡಿಯನ್ಸ್ ಫ್ಯಾನ್ಸ್ ಬರಲಿ, ಸಂಭ್ರಮಾಚರಣೆ ಮಾಡಲಿ. ಆದರೆ ಪೊಲೀಸರು ಒಂದು ನಿಯಮ ಅಂತ ಮಾಡಿದ್ದಾರೆ, ಕಾನೂನು ಅಂತ ಇದೆ. ಡಿಜೆ ಹಾಕಬೇಡಿ, ಸೆಲೆಬ್ರೇಷನ್ ಮಾಡಬೇಡಿ ಅಂತ ಹೇಳಿದ ಮೇಲೆ ಇಂಥ ಸೆಲೆಬ್ರೇಷನ್ ಹೇಗೆ ಮಾಡಿದ್ರಿ ನೀವು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.